ಪ್ರೈಸ್ ಲಾರ್ಡ್. ಮನುಷ್ಯನ ಅತಿ ಆಸೆ ಅವನಿಗೆ ಉರುಳಾಗಿರುತ್ತೆ ಪ್ರಿಯರೇ. ಅವನು ಕೂಡಿಸಿಟ್ಟ ಚಿನ್ನ ಬೆಳ್ಳಿಯು ಮಣ್ಣು ಹಿಡಿದು ಆ ಮಣ್ಣೆ ಬೆಂಕಿಯಂತೆ ಅವನ ಶರೀರವನ್ನು ಸುಡುವಂತದ್ದಾಗಿದೆ, ಅವನ ಮಾಂಸವನ್ನು ತಿನ್ನುವಂತದ್ದಾಗಿದೆ. ಕಾರಣ ಅಂತ್ಯ ದಿವಸದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಆದರೂ ದುರಾಸೆ ಉಳ್ಳವನಾಗಿ, ಅತಿ ಆಸೆ ಉಳ್ಳವನಾಗಿ ಲೋಕದ ಹಿಂದೆ ಓಡುವವನಾಗಿದ್ದಾನೆ, ವಂಚಿಸುವವನಾಗಿದ್ದಾನೆ, ಯಾಮಾರಿಸುವವನಾಗಿದ್ದಾನೆ, ತನ್ನನ್ನು ತಾನೇ ವಂಚಿಸಿಕೊಂಡು ತನ್ನ ಶರೀರವನ್ನು ಮಾರಿಕೊಳ್ಳುವವನಾಗಿದ್ದಾನೆ ಪ್ರಿಯರೇ. ಆದುದರಿಂದ ಎಚ್ಚರಿಕೆಯಾಗಿರಿ. ವಾಕ್ಯನೇ ಬರೆಯಲ್ಪಟ್ಟಿದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ, ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅಂತ್ಯ ದಿವಸವು ಸಮೀಪವಾಗ್ತಿದೆ. ಆದರೂ ಮನುಷ್ಯನು ತನ್ನ ಮನಸ್ಸಿನ ಆಸೆಯಂತೆ ಲೋಕದ ಹಿಂದೆ ಓಡುವವನಾಗಿದ್ದಾನೆ. ಸಂಪಾದಿಸಿರಿ, ಸಂತೋಷವಾಗಿರಿ, ದುಡಿಯಿರಿ, ಸೇರಿಸಿಕೊಳ್ಳಿರಿ, ಆದರೆ ಅತಿ ಆಸೆ ಉಳ್ಳವರಾಗಿ ಲೋಕದ ಹಿಂದೆ ಓಡಬೇಡಿರಿ.